ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ನೀವು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದೇವೆ. ಸಹಜವಾಗಿ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ, ಪ್ರಕರಣ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿ. ಸದ್ಯ ಇಲ್ಲಿ ಎರಡು ಬೇಡಿಕೆ, ಹೋರಾಟಗಾರರಿಂದ ಹಿಡಿದು ಅಥವಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಕುತೂಹಲ ಇದೆಯೋ, ಕಾಳಜಿ ಇದೆಯೋ, ಎಲ್ರಿಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಎರಡು ಬೇಡಿಕೆ. ಒಂದು, ಈ ಹಿಂದೆ ಕೋರ್ಟ್ ತೀರ್ಪು ಕೊಟ್ಟಿರುವಂಥ ಪ್ರಕಾರವಾಗಿ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ. ಮತ್ತೊಂದು, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರು ತನಿಖೆ ಆಗಬೇಕು ಅಂತ. ಮರು ತನಿಖೆಗೆ ಸಂಬಂಧಪಟ್ಟ ಕಾನೂನು ರೀತಿಯಲ್ಲಿ ಒಂದಷ್ಟು ಪ್ರೋಸೆಸ್ಗಳೆಲ್ಲವೂ ಕೂಡ ಆಗುತ್ತೆ. ಮುಂದಿನ ಹಂತ ಸುಪ್ರೀಂ ಕೋರ್ಟ್. ಈಗ ಎಲ್ಲರ ಪ್ರಮುಖವಾದಂಥ ಆಗ್ರಹ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ. ಈ ಅಕ್ವಿಟಲ್ ಕಮಿಟಿಯ ಜವಾಬ್ದಾರಿ ಯಾರದ್ದು ಅಂದರೆ ಅದು ರಾಜ್ಯ ಸರ್ಕಾರದ್ದು. ಅಕ್ವಿಟಲ್ ಕಮಿಟಿಗೋಸ್ಕರ ಯಾಕೆ ಈ ಪರಿಯಾದಂಥ ಒತ್ತಡ ಅಥವಾ ಒತ್ತಾಯ ಅಂದರೆ, ಈ ಪ್ರಕರಣ ದಿಕ್ಕು ತಪ್ಪೋದಿಕ್ಕೆ ಅಥವಾ ಹಳ್ಳ ಹಿಡಿಯೋದಕ್ಕೆ ಪ್ರಮುಖ ಕಾರಣ ಎಲ್ಲ ಅಧಿಕಾರಿಗಳು, ತನಿಖಾಧಿಕಾರಿಗಳಿಂದ ಹಿಡಿದು ಬೇರೆ ಬೇರೆ ಸಂಸ್ಥೆಯಿಂದ ಹಿಡಿದು ಹಾಗೆ ವೈದ್ಯರಿಂದ ಹಿಡಿದು ಅವರೆಲ್ಲರ ಕಾರಣಕ್ಕಾಗಿ ಪ್ರಕರಣ ದಿಕ್ಕು ತಪ್ಪಿದೆ, ಹಳ್ಳ ಹಿಡಿದಿದೆ. ಇವತ್ತಿಗೂ ಕೂಡ ಪ್ರತಿಭಟನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹೀಗಾಗಿಯೇ ಕೋರ್ಟ್ ಹೇಳಿತ್ತು, ಒಂದು ಖುಲಾಸೆ ಸಮಿತಿ ಅಥವಾ ಅಕ್ವಿಟಲ್ ಕಮಿಟಿ ಅಂತ ರಚನೆ ಮಾಡಿ ಆ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಅವರ ವಿಚಾರಣೆ ನಡೆಸಿ ಅವರು ತಪ್ಪು ಮಾಡಿದ್ದಾರೆ ಅಂತಾದರೆ ಕ್ರಮ ತೆಗೆದುಕೊಳ್ಳಿ ಅಂತ. ಅಕ್ವಿಟಲ್ ಕಮಿಟಿಯಿಂದ ಆಗುವಂಥ ಪ್ರಯೋಜನ ಏನು ಗೊತ್ತಾ? ಆ ಅಧಿಕಾರಿಗಳನ್ನ ವಿಚಾರಣೆಗೆ ಅಂತ ಕರೆದಂಥ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಯಾರದ್ದಾದ್ರೂ ಪ್ರಭಾವಕ್ಕೆ ಒಳಗಾದ್ರ, ಯಾರದಾದ್ರೂ ಪ್ರಭಾವದಿಂದ ಪ್ರಕರಣದ ದಿಕ್ಕನ್ನು ತಪ್ಪಿಸಿದ್ರ, ಅಥವಾ ಅಧಿಕಾರಿಗಳು ಅನನುಭವಿಗಳ, ಅಥವಾ ಇನ್ನು ಏನಾಗಿದೆ ಆ ಎಲ್ಲ ವಿಚಾರವೂ ಕೂಡ ಬಹಿರಂಗ ಆಗ್ತಾ ಇತ್ತು. ಈಗಿನ ಹೊಸ ವಿಚಾರ ಅಥವಾ ಶಾಕಿಂಗ್ ಡೆವಲಪ್ಮೆಂಟ್ ಏನಪ್ಪಾ ಅಂದರೆ, ನಮಗೆ ನಿಮಗೆ ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಸದ್ದಿಲ್ಲದಂತೆ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿದ್ದೂ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೊಟ್ಟಿದ್ದೂ ಆಗಿದೆ. ಹಾಗಾದರೆ ಯಾವಾಗ ಅಕ್ವಿಟಲ್ ಕಮಿಟಿ ರಚನೆ ಆಯಿತು? ಯಾವ ಕಾರಣಕ್ಕಾಗಿ ಆ ವಿಚಾರವನ್ನು ಸಾರ್ವಜನಿಕರ ಎದುರುಗಡೆ ಮುಚ್ಚಿಡಲಾಯಿತು? ಅಕ್ವಿಟಲ್ ಕಮಿಟಿಯಲ್ಲಿ ಯಾರ್ಯಾರಿದ್ರು, ಏನು ವರದಿಯನ್ನು ಕೊಟ್ಟಿದ್ದಾರೆ? ವಿಸ್ತೃತವಾಗಿ ಒಂದಷ್ಟು ಹೊತ್ತುಗಳ ಕಾಲ ನಾವೆಲ್ಲರೂ ಕೂಡ ಮಾತಾಡ್ತಾ ಹೋಗೋಣ. ನೀವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂಥ ವಿಚಾರ. ನನ್ನ ಜೊತೆಗೆ ಸೌಜನ್ಯ ಪರವಾಗಿ ಹೋರಾಡ್ತಾ ಇರುವಂಥ ಗಿರೀಶ್ ಮಟ್ಟಣ್ಣನವರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಸಾಕಷ್ಟು ಪ್ರಶ್ನೆಯನ್ನು ಮಾಡಬೇಕು, ಜನಕ್ಕೆ ಕುತೂಹಲ ಇದೆ. ಈ ಪ್ರಕರಣ ಎಲ್ಲಿವರೆಗೆ ಬಂತು, ಮುಂದೇನು, ಕಾನೂನು ರೀತಿ ಏನು, ಅದಕ್ಕೆ ಸಂಬಂಧಪಟ್ಟಾಗ ಅದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಟ್ಟು ನಾನು ಆರಂಭದಲ್ಲಿ ನೇರವಾಗಿ ಕೇಳುವಂಥ ಪ್ರಶ್ನೆ ಅಂದರೆ, ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವಾಗ ಈ ವಿಚಾರ ಗಮನಕ್ಕೆ ಬಂತು? ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಏನೇನ್ ಆಗಿದೆ? ಸರ್, ಇದು ಗಮನಕ್ಕೆ ಬಂದಿದ್ದು ನಮ್ಮ ಹಿರಿಯ ನ್ಯಾಯವಾದಿಗಳಾದಂತ ಶ್ರೀಯುತ ಎಂ.ಆರ್. ಬಾಲಕೃಷ್ಣ ಅವರು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನಲ್ಲಿ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಒಂದು ಪತ್ರ ಬರೀತಾರೆ, ಒಂದು ಮಾಹಿತಿ ಕೇಳ್ತಾರೆ. ಆ ಮಾಹಿತಿ ಕೇಳಿದ ಮೇಲೂ ಕೂಡ ಕಂಟಿನ್ಯೂಸ್ ಡಿಲೇ ಮಾಡ್ತಾರೆ. ಮತ್ತೆ ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ, ಯಾಕೆ ನೀವು ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಅಧಿಕಾರಿಗಳಿಗೆ ಕೇಳಿದಾಗ ಅವರು ಮಾಹಿತಿಯನ್ನ ಕೊಡ್ತಾರೆ. ಏನಂತ ಹೇಳಿದ್ರೆ, ಅಂದ್ರೆ RTA ಮೂಲಕ ಇದು ಸಿಕ್ಕಿತ್ತು. ಸಂಬಂಧಪಟ್ಟಂತ ಇಲಾಖೆ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಆಗ್ಲಿ ಅಥವಾ ಮಾಧ್ಯಮಗಳ ಮೂಲಕ ಆಗ್ಲಿ ಸಿಕ್ಕಿದ್ದಲ್ಲ. ಆ ನಂತರ ಇದರ ಪ್ರತಿ ಈ ಅರ್ಜಿದಾರರು ಯಾರಿದ್ದಾರೆ, ಚಂದಪ್ಪ ಗೌಡ್ರು ಅಂದ್ರೆ ಸೌಜನ್ಯ ಮನೆಯವರು, ಅವ್ರ ಈ ತರ ಸಿಕ್ಕಿದ್ದಲ್ಲ. ಮಾಹಿತಿ ಹಕ್ಕಿನಿಂದ ಸಿಕ್ಕಂತಹ ಈ ವರದಿ. ಆ ನಂತರ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾನು ಸ್ವಲ್ಪ ಡೇಟ್ ಹೇಳ್ಬಿಡ್ತೀನಿ. ಡಿಸೆಂಬರ್ 30ನೇ ತಾರೀಕು 2024, ಹೋದ ವರ್ಷ ಡಿಸೆಂಬರ್ 30ನೇ ತಾರೀಕಿಗೆ ಕೂತ್ಕೊಳ್ತಾರೆ. ಅಂದ್ರೆ ಯಾವ ಟೈಮ್ ನಲ್ಲಿ ಮೀಟಿಂಗ್ ಆಗುತ್ತೆ, ಯಾವ ಡೇಟಿಗೆ ಅಂತ. ಅದು 30ನೇ ತಾರೀಕು 12ನೇ ತಿಂಗಳು 2024. ಅದಾದ ನಂತರ ವರದಿಯನ್ನ ಕೊಡೋದು ಅಂದ್ರೆ ಸಂಬಂಧಪಟ್ಟಂತ ಈ ವಿಧಾನಸೌಧಕ್ಕೆ ಇರ್ಬೋದು, DG and IGP ಇರ್ಬೋದು, ಕೊಡೋದು ಓನ್ಲಿ ಬರೀ 3 ದಿನ ಆದ್ಮೇಲೆ, 30, 31, ಇಷ್ಟೇ 2 ದಿನ ಆದ್ಮೇಲೆ 2/1/2025 ವರದಿ ಕೊಟ್ಟು ಬಿಡ್ತಾರೆ. ಸರಿ, ಇಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೇಕಾಗಿರೋದು ಇದರಲ್ಲಿ ಸದಸ್ಯರು ಯಾರ್ಯಾರು ಇದಾರ ಅಂತ ಹೇಳಿ. ಒಂದು, ಶ್ರೀ P. ಹರಿಕೃಷ್ಣನ್ IPS ಅಧಿಕಾರಿಗಳು, ಅವ್ರು ಇರ್ಬೇಕಾಗಿರ್ತದೆ, ಇದ್ದಾರೆ. ಶ್ರೀ BN ಜಗದೀಶ ಅಂತ. ಆನಂತರ ಶ್ರೀ T. ಕುಮಾರ್ DYSP, ಅಸಿಸ್ಟೆಂಟ್ ಡೈರೆಕ್ಟರ್ KPA ಮೈಸೂರು. ನನಗೆ ಇದು ಬಹಳ ಆಶ್ಚರ್ಯ ಅನಿಸ್ತಾ ಇದೆ. KPA ಡೈರೆಕ್ಟರ್ ಸರ್, ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರೋದು ಮೈಸೂರಲ್ಲಿ, ಮತ್ತು ಅಲ್ಲಿರುವಂತ ಡೈರೆಕ್ಟರ್ಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಇದಕ್ಕೂ ಯಾವ ರೀತಿ ಸಂಬಂಧ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ
ಅದರ ಔಚಿತ್ಯತೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದರ ಹಿನ್ನೆಲೆ ನನಗೆ ಗೊತ್ತಿದೆ, ಯಾಕೆ ಇವ್ರು ಮಾಡಿದಾರೆ ಅನ್ನೋದು ಗೊತ್ತಿದೆ. ಇಫ್ ದ ಸಿಚುವೇಶನ್ ಪರ್ಮಿಟ್ಸ್ ನಾನು ಅದನ್ನ ಹೇಳ್ಬೋದು. ಈ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಸ್ಟೇಟ್ ಹೆಡ್ ಏನಿದ್ದಾರೆ ಅವ್ರು ಇರ್ಲೇಬೇಕು ಆಸ್ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಸುಪ್ರೀಂ ಕೋರ್ಟ್ ಹೇಳೋದು IGP, ADGP, ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಪ್ರಾಸಿಕ್ಯೂಷನ್. ಉಳಿದಿದ್ದೇನಿದೆ ದಟ್ ಈಸ್ ಅಟ್ ದ ಡಿಸ್ಕ್ರಿಷನ್ ಆಫ್ ಚೇರ್ಮನ್. ಚೇರ್ಮನ್ ಯಾರು ಇರ್ತಾರೆ? ADGP ಎಲ್ಲೆಂಡೋ ಇರ್ತಾರೆ. ಇಂತಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ, ಅಂಡರ್ ದ ಚೇರ್ಮನ್ಶಿಪ್ ಆಫ್ ADGP ಎಲ್ಲೆಂಡೋ ಅಂತ ಇದೆ. ಆದ್ರೆ ಇಂಥ ಅತ್ಯಂತ ಪ್ರಮುಖ ವ್ಯಕ್ತಿಯ ಮೇಲೆ ಹೈಲಿ ಕರಪ್ಷನ್ ಅಲಿಗೇಷನ್ ಇದೆ. ಇಂಥವ್ರನ್ನ ಕುಂದಿಸ್ಕೊಂಡು ನೀವು ಯಾಕೆ ಅಕ್ವಿಟಲ್ ಕಮಿಟಿ ಮಾಡಿದಿರಿ ಅನ್ನೋದು ಮೊದಲನೇ ಪ್ರಶ್ನೆ. ಆ ನಂತರ ಇಂತಲ್ಲಿ ನಾನು ಗಮನಿಸಬೇಕಾಗಿದ್ದು, ಎಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. CBI ಅವರು ವರದಿಯಲ್ಲಿ ಹೇಳ್ತಾರೆ, ಅವರು ಏನಂತ ಹೇಳಿದ್ರೆ, ಇದು CBI ಏನಿದೆ ಚಾರ್ಜ್ ಶೀಟ್ ಹಾಕಿದ್ದು CBI. ಸರ್ ಇದನ್ನ ಇನ್ನೊಂದು ಪಾಯಿಂಟ್ ಇದರಲ್ಲಿ ಹೇಳ್ಬೇಕು, CBI ಬರೋಕ್ಕಿಂತ ನೋಡಿ, ಈ ಪ್ರಕರಣದಲ್ಲಿ CBIಗೆ ಆದೇಶ ಮಾಡಿದ್ದು 6/11/2013, ನವೆಂಬರ್ 6, 2013ಕ್ಕೆ ಆದೇಶ ಆಗುತ್ತೆ. ಆದ್ರೆ CBI FIR ನ ದಾಖಲೆ ಮಾಡುದು 7 ಮಾರ್ಚ್ 2014. ಇಟ್ಸ್ ಅ ಲಾಂಗ್ ಡಿಲೇ ಆಫ್ 5 months. 5 ತಿಂಗಳು ಡಿಲೇ ಮಾಡಿ CBI FIR ದಾಖಲೆ ಮಾಡಿಕೊಳ್ಳುತ್ತೆ. ಆವಾಗಿನ ರಾಜಕೀಯ ಪರಿಸ್ಥಿತಿನೂ ಕೂಡ ಒಂದ್ಸರಿ ನೋಡಿ. ಯಾವಾಗ ಆದೇಶ ಆಗುತ್ತಲ್ಲ ಅವಾಗ ಕೇಂದ್ರದಲ್ಲಿ UPA ಸರ್ಕಾರ ಇರುತ್ತೆ. ಯಾವಾಗ ಇದು FIR ದಾಖಲೆ ಮಾಡ್ಕೊಳ್ಳುತ್ತೆ 2014, ಅವಾಗ ಕೋಡ್ ಆಫ್ ಕಂಡಕ್ಟ್ ಆಲ್ಮೋಸ್ಟ್ ಇಲೆಕ್ಷನ್ ಮೂಡ್ ನಲ್ಲಿ ಇರ್ತದೆ. ಕೋಡ್ ಆಫ್ ಕಂಡಕ್ಟ್ ಬರುವಂತ ಟೈಮ್. ಆಮೇಲೆ CBI ಎಕ್ಸಾಕ್ಟ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋದು ಕೋಡ್ ಆಫ್ ಕಂಡಕ್ಟ್ ಜಾರಿ ಆದ್ಮೇಲೆ, ಅಂದ್ರೆ ಲೋಕಸಭಾ ಇಲೆಕ್ಷನ್ ಅದು, ನಾಟ್ ರಾಜ್ಯ ಸ್ಟೇಟ್ ಅಸೆಂಬ್ಲಿ ಅಲ್ಲ, ಕೇಂದ್ರದ ಈ ಕೋಡ್ ಆಫ್ ಕಂಡಕ್ಟ್ ಬಂದ್ಮೇಲೆ, ಇಲೆಕ್ಷನ್ ಅದು MP ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ FIR ನ ದಾಖಲೆ ಮಾಡ್ತಾರೆ. ಬಟ್ ಕಾಂಗ್ರೆಸ್ UPA ಸರ್ಕಾರ ಇದ್ದಾಗ ಯಾಕೆ ತನಿಖೆ ಮಾಡ್ಲಿಲ್ಲ? ವೆರಿ ನ್ಯಾಚುರಲಿ ನಮಗ್ ಸಂಶಯ ಬರ್ತದೆ, ಪ್ರೆಷರ್ ಇದ್ದಿದ್ದಕ್ಕೇನೆ ಮಾಡ್ಲಿಲ್ಲ ಅಂತ ಒಂದು ಕಾಮನ್ ಗೆಸ್ಚರ್ ಅದು. ಆ ನಂತರ ಇದರಲ್ಲಿ CBI FIR ದಾಖಲೆ ಮಾಡ್ಕೊಳ್ಬೇಕಾದ್ರೆ ಅಗೇನ್ಸ್ಟ್ ಅನ್ನೋನ್ ಅಕ್ಯೂಸ್ಡ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಅ 0 FIR ರಿಜಿಸ್ಟರ್ ಮಾಡ್ತದೆ CBI. FIR ರಿಜಿಸ್ಟರ್ ಮಾಡೋ ಟೈಮ್ ನಲ್ಲಿ ಸಂತೋಷ್ ರಾವ್ ಅಕ್ಯೂಸ್ಡ್ ಆಗಿರುವುದಿಲ್ಲ. ನಾನ್ ನಿಮ್ಗೆ ಆ ದಾಖಲೆಯನ್ನ ಕಳ್ಸಿದ್ದೀನಿ, ದಯವಿಟ್ಟು ಅದನ್ನ ನೋಡಿ. CBI FIR ಅಗೇನ್ಸ್ಟ್ ಅನ್ನೋನ್ ಅಕ್ಯೂಸ್ಡ್ ಅಂತ ಇದೆ. ಯಾರ ಒತ್ತಡದ ಮೇಲೆ ಒನ್ಸ್ ಅಗೇನ್ ನೀವು ಸಂತೋಷ್ ರಾವ್ನನ್ನೇ CBI ಇಂದ ಒನ್ಸ್ ಅಗೇನ್ ಆಫ್ಟರ್ ಇನ್ವೆಸ್ಟಿಗೇಷನ್ ಯಾಕೆ ಅಕ್ಯೂಸ್ಡ್ ಮಾಡಿದ್ರೆ? ಯಾಕಂದ್ರೆ FIR ಮಾಡ್ಬೇಕಾದ್ರೆ ಸಂತೋಷ್ ರಾವ್ ಅಕ್ಯೂಸ್ಡ್ ಅಲ್ವೇ ಅಲ್ಲ. ಹಂಗಿದ್ರೆ ಒಂದ್ ಹಂತಕ್ಕೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದಾಗ್ಲೇನೆ ಗೊತ್ತಾಗಿರ್ಬೋದು ಅವ್ರಿಗೆ ಸಂತೋಷ್ ರಾವ್ ಇಸ್ ನಾಟ್ ಅನ್ ಅಕ್ಯೂಸ್ಡ್, ಇದ್ರಲ್ಲಿ ಇಲ್ಲ ಅಂತೇಳಿ. ಈ ಆಧಾರದ ಮೇಲೆನೆ ಅವಾಗಿನ ಸಂದರ್ಭದಲ್ಲಿನೇ CBI ಪೋಸ್ಟ್ ಮಾರ್ಟಮ್ ಮಾಡಿದಂತಹ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಆದಮ್ ಅವ್ರ ಮೇಲೆ, ಆ ನಂತರ ಡಾಕ್ಟರ್ ರಶ್ಮಿ ಅವ್ರ ಮೇಲೆ ದಂಡನೆ ಮಾಡಬೇಕು ಅಂತ ಹೇಳಿ ವರದಿಯನ್ನ ಶಿಫಾರಸು ಮಾಡಿದ್ದು ಇವತ್ತು ನಮ್ಮ ಬೇರೆ ಪತ್ರಿಕೆಗಳಲ್ಲಿ, ಸ್ಥಳೀಯ ಪತ್ರಿಕೆಗಳಲ್ಲಿ ಬಂದಿದೆ. ಅಂಡ್ ಥ್ಯಾಂಕ್ಸ್ ಟು ಮಹಾಂತೇಶ್ ದಿ ಫೈಲ್ ಅನ್ನುವಂತಹ ಒಂದು ವೆಬ್ ಪತ್ರಿಕೆಯವರು ಅವಾಗ್ಲೇನೆ ರಿಪೋರ್ಟ್ ಮಾಡಿದ್ರು ಇದನ್ನ. ಹೌದು, ತುಂಬಾ ಚೆನ್ನಾಗಿ ರಿಸರ್ಚ್ ಓರಿಯೆಂಟೆಡ್ ಜರ್ನಲಿಸಂ ಅದು ತನಿಖೆ ಮಾಡಿ ಎಲ್ಲಾ ದಾಖಲೆಗಳನ್ನ RTI ಮುಖಾಂತರ ಪಡೆದುಕೊಂಡು 2017ರಲ್ಲಿನೇ CBI ರೆಕಮೆಂಡ್ ಮಾಡ್ತದೆ ಇವ್ರನ್ನ ದಂಡನೆಗೆ ಒಳಪಡಿಸಬೇಕು ಅಂತ ಹೇಳಿ. ಆನಂತರ ಇನ್ನು ಯಾರ್ಯಾರು CID ಮತ್ತೆ PSI ಗಳನ್ನ ಮಾಡಿದೆ ಅಂತ ಹೇಳಿ ಅದು ಗೌಪ್ಯವಾಗಿ ಇಟ್ಟಿದ್ದಾರೆ, ಅದು ಇನ್ನೂ ಗೊತ್ತಾಗಿಲ್ಲ. ಮೇ ಬಿ ಪೊಲೀಸರನ್ನು ಕೂಡ ದಂಡನೆಗೆ ಒಳಪಡಿಸ್ರಿ, CID ಅಧಿಕಾರಿಗಳನ್ನು ಮೇ ಬಿ ಹೇಳಿರ್ಬಹುದು. 2021-22 ನಲ್ಲಿ ತಗೊಂಡ್ಬಿಡ್ತಾರೆ. ಹಿಂಗಾಗಿ CBI ಯಾವುದೇ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ CBIಗೆ ನಾವು ಯಾರನ್ನ ತನಿಖೆ ಮಾಡ್ತಾ ಇದೀವಲ್ಲ ಅವನು ಅಲ್ವೇ ಅಲ್ಲ ಅಂತ ಗೊತ್ತಿರೋದ್ಮೇಲೆ ಅವರು ಬರೀ ಟ್ರಾನ್ಸ್ಲೇಷನ್ ಮಾಡ್ತಾರೆ ಇಷ್ಟೇ. ಕನ್ನಡದಲ್ಲಿದ್ದಂತಹ CID ಕೊಟ್ಟಂತಹ ವರದಿಯನ್ನ
ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಇಷ್ಟೇ ಮಾಡಿರೋದು. ಈಗ ಬರ್ತದೆ ಸರ್, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಬರ್ತದೆ ಇಲ್ಲಿ. ಮೊನ್ನೆ ಅಕ್ವಿಟಲ್ ಕಮಿಟಿ ಆದಂತಹ ನಿರ್ಣಯದ ಬಗ್ಗೆ ಬರೀ 4-5 ಲೈನ್ ಅಲ್ಲಿ ಹೇಳ್ಬಿಡ್ತಾರೆ. ಈ ಅಕ್ವಿಟಲ್ ಕಮಿಟಿಯಲ್ಲಿ ಇದ್ದಂತಹ 4 ಜನ ಸದಸ್ಯರು 4 ಗೋಡೆಯಲ್ಲಿ ಕೂತ್ಕೊಂಡು ಹೇಳ್ಬಿಡ್ತಾರೆ ಏನಂತ ಹೇಳಿದ್ರೆ, ಸಿಬಿಐ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ದಟ್ ಇಸ್ ಟ್ರೂ. ಸೆಂಟ್ರಲ್ ಗವರ್ಮೆಂಟ್ ವ್ಯಾಪ್ತಿಗೆ ಬರ್ತದೆ. ಅದೇ ನಿರ್ಣಯವನ್ನು ತಗೊಳ್ಬೇಕಾಗ್ತದೆ ಒಂದು ವೇಳೆ ಇಫ್ ಸಿಬಿಐ ರೆಕಮೆಂಡ್ಸ್. ಸಿಬಿಐ ನಮಗೆ ಹೇಳ್ತಾರೆ, ಹೆನ್ಸ್ ದಿಸ್ ಕಮಿಟಿ ಹ್ಯಾಸ್ ನೋ ಜ್ಯೂರಿಸ್ಡಿಕ್ಷನ್ ಟು ರಿವ್ಯೂ ದ ಅಕ್ವಿಟಲ್ ಜಜ್ಮೆಂಟ್ ರಿಲೇಟಿಂಗ್ ಟು ಸಿಬಿಐ. ಸಿಬಿಐ ಸಂಬಂಧಪಟ್ಟಂತ ನಾವು ನಿರ್ಣಯ ತಗೊಳಕ್ ಆಗುದಿಲ್ಲ. ಹೆನ್ಸ್ ಇಟ್ ಇಸ್ ರಿಸಾಲ್ವ್ ದಟ್ ಇಫ್ ದ ಸಿಬಿಐ ಆಫ್ಟರ್ ರಿವ್ಯೂವಿಂಗ್ ದ ಸೆಡ್ ಜಜ್ಮೆಂಟ್, ಒಂದು ವೇಳೆ ಈ ಜಜ್ಮೆಂಟ್ ಅನ್ನ ರಿವ್ಯೂ ಮಾಡಿದ ಮೇಲೆ ಇಫ್ ರೆಕಮೆಂಡ್ಸ್ ಎನಿ ಆಕ್ಷನ್ ಅಗೇನ್ಸ್ಟ್ ಎನಿ ಆಫೀಸರ್, ದ ಸೇಮ್ ಶಾಲ್ ಬಿ ಪ್ಲೇಸ್ಡ್ ಬಿಫೋರ್ ದಿ ಕನ್ಸರ್ನ್ ಕಾಂಪಿಟೆಂಟ್ ಅಥಾರಿಟಿ ಅಂತ ಹೇಳ್ತಾರೆ. ಸರ್, ಇಲ್ಲಿ ಅವ್ರು ಹೇಳಿದಾರಲ್ಲ ಸಿಬಿಐ ನಮಗೆ ಹೇಳಿದ್ರೆ ಅಂತ ಹೇಳಿ, ಕೊನೆ ಪೇಜ್ ನೋಡಿ, ಕಾಪಿ ಟು ಅಂತ ಇದೆಯಲ್ಲ, ಸಿಬಿಐ ಕಳಿಸ್ಬೇಕಾಗಿತ್ತಲ್ಲ, ಎಲ್ಲಿದೆ ಕಾಪಿ ಟು ಅಂತ ಹೇಳಿ? 5 ಜನ ಅಂದ್ರೆ 5 ಆಫೀಷಿಯಲ್ಸ್ಗೆ ಇದೆ, 5 ಡಿಫರೆಂಟ್ ಹೆಡ್ಸ್ಗೆ ಇದೆ. ಅದರಲ್ಲಿ ಸಿಬಿಐ ಇಲ್ವೇ ಇಲ್ಲ. ಸೊ ದ ಫಸ್ಟ್ ಕ್ವಶನ್ ಈಸ್, ಸಿಬಿಐ ಹೆಂಗ್ ಗೊತ್ತಾಗಬೇಕು? ಇವ್ರು ಹೇಳ್ತಾರೆ ನಮಗ್ ಸಿಬಿಐ ರೆಕಮೆಂಡ್ ಮಾಡಿದ್ರೆ ತಪ್ಪಿತಸ್ಥ ಅಧಿಕಾರಿಗಳು ಯಾರ್ಯಾರು ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನಿರ್ಣಯ ಪಾಸ್ ಮಾಡ್ತಾರೆ. ಪಾಸ್ ಮಾಡಿದ ಮೇಲೆ ಪತ್ರ ವ್ಯವಹಾರ ಆಗ್ಬೇಕಲ್ಲ. ಪತ್ರ ವ್ಯವಹಾರ ಆಗೇ ಇಲ್ಲ. ಆಲ್ಮೋಸ್ಟ್ 4 ತಿಂಗಳಾಯ್ತು. ಸಿಬಿಐಗೆ ಹೆಂಗ್ ಗೊತ್ತಾಗ್ತದೆ? ಇಲ್ಲಿ ಕುತ್ಕೊಂಡು ಕೂಗ್ಬಿಟ್ರೆ ಸಿಬಿಐದವ್ರಿಗೆ ಗೊತ್ತಾಗತ್ತಾ? ಇಲ್ಲ. ಪತ್ರ ವ್ಯವಹಾರ, ಆಫಿಷಿಯಲ್ ಪತ್ರ ವ್ಯವಹಾರ ಆಗಬೇಕು. ಯಾವುದೇ ಪತ್ರ ವ್ಯವಹಾರ ಆಗಿಲ್ಲ, ಒಂದನೇದ್ದು. ಎರಡನೇದ್ದು, ಇನ್ನೊಂದು ಆಫಿಷಿಯಲ್ ಲೆಟರ್ ಅರ್ಜಿದಾರರಿಗೆ ಹೋಗಬೇಕು. ದ ಪೆಟಿಷನರ್ ಚಂದಪ್ಪ ಗೌಡ್ರು ಈಗ ಸತ್ತಿದ್ದಾರೆ, ಸೊ ಅವ್ರ ಮನೆಯವರಿಗೆ, ಚಂದಪ್ಪ ಗೌಡ್ರ ಮನೆ ಅಡ್ರೆಸ್ಸಿಗೆ ಒಂದು ಪೋಸ್ಟಲ್ ಅಡ್ರೆಸ್ ಹಾಕ್ಬಿಟ್ರೆ ಸರ್, ಒಂದು ಜೆರಾಕ್ಸ್ಗೆ ಇದು ಎಲ್ಲಾ ಪೇಜ್ ಜೆರಾಕ್ಸ್ ಸೇರಿಸಿ 5 ರೂಪಾಯಿ ಆಗುತ್ತೆ. ಕೊರಿಯರ್ ಮಾಡಕ್ಕೆ ಬಹುಶಃ ಒಂದು 15-20 ರೂಪಾಯಿ ಆಗ್ಬಹುದು ಇಷ್ಟೇ. ಸರ್ಕಾರದ ಕಡೆ 20 ರೂಪಾಯಿ ಇಲ್ವಾ? 4 ತಿಂಗಳು ಇವತ್ತಿನವರೆಗೂ ಕೂಡ ದೂರುದಾರರಿಗೆ ಅಥವಾ ಅರ್ಜಿದಾರರಿಗೆ ಪೆಟಿಷನರ್ ಚಂದಪ್ಪ ಗೌಡ್ರ ಮನೆಗೆ ಸೌಜನ್ಯ ಕುಟುಂಬಕ್ಕೆ ಒಂದೇ ಒಂದು ಟ್ರೂ ಕಾಪಿ ಹೋಗಿಲ್ಲ. ಏನಿದ್ರ ಅರ್ಥ? ಇಲ್ಲಿ ಸಿಬಿಐ ರೆಕಮೆಂಡ್ ಮಾಡಿದ್ರೆ ನಾವು ಆಕ್ಷನ್ ತಗೊಳ್ತೀವಿ ಅಂತ ಹೇಳ್ತಾರೆ, ಸಿಬಿಐಗೂ ಕಳಿಸಿಲ್ಲ. ಅರ್ಜಿದಾರರು ಯಾರಿದ್ದಾರೆ ಅವ್ರಿಗೂ ಕೂಡ ಕಳಿಸಿಲ್ಲ. ಸೊ ಇಟ್ ಇಸ್ ವೆರಿ ಕ್ಲಿಯರ್. ಇದನ್ನ ಒನ್ಸ್ ಅಗೇನ್ 2017ರಲ್ಲಿ ಯಾವ ರೀತಿ ಕಡತಗಳನ್ನ ಮುಚ್ಚಿ ಹಾಕಿದ್ರು, ಮಾಂತೇಶ್ ಅವರು ಏನೊಂದು ವರದಿ ಕೊಟ್ಟಿದ್ದಾರೆ. ಒನ್ಸ್ ಅಗೇನ್ ಮತ್ತೆ ಇದನ್ನ ಮುಚ್ಚಿಡಕ್ ಹೋಗ್ತಾ ಇದ್ದಾರೆ. ಇಲ್ಲಿ ಉದ್ದೇಶ ಬಹಳ ಸ್ಪಷ್ಟ ಅನ್ಸುತ್ತೆ. ಉದ್ದೇಶ ಕಾನೂನು ರೀತಿಯಲ್ಲಿ ಕೋರ್ಟ್ ಹೇಳಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತೇಳಿ, ಹೀಗಾಗಿ ಕಾನೂನು ರೀತಿಯಲ್ಲಿ ನಾವು ಹೋಗಬೇಕು ಅಂತ ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ದಾರೆ. ಆದರೆ ಅದರಲ್ಲಿ ಏನು ನಿರ್ಣಯ ತಗೊಂಡ್ವಿ ಅನ್ನುವಂಥ ವಿಚಾರ ಮನೆಯವರಿಗೂ, ಅಂದರೆ ಸಂತ್ರಸ್ತರ ಮನೆಯವರಿಗೂ ಗೊತ್ತಾಗಬಾರ್ದು. ಅವ್ರ ಮುಂದೆ ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶನೂ ಸಿಗಬಾರ್ದು. ಅಂದರೆ ಮಾಡ್ದಂಗೂ ಇರಬೇಕು, ಮಾಡದ ಇರೋ ರೀತಿಯಲ್ಲೂ ಇರಬೇಕು ಅಂತ ಹೇಳಿ, ಅಂದರೆ ಉದ್ದೇಶಪೂರ್ವಕವಾಗಿ ಅವ್ರು ತೆಗೆದುಕೊಂಡಿರುವಂಥ ನಿರ್ಣಯ ಅಥವಾ ಏನು ವರದಿ ಅದನ್ನು ಮುಚ್ಚಿಡುವಂಥ ಕೆಲಸ ಆಯ್ತು ಅಂತ ಅನ್ಸುತ್ತೆ ಇದು ನೋಡ್ತಾ ಇದ್ರೆ. ಆಮೇಲೆ ಅವತ್ತು ಕೋರ್ಟ್ ನಲ್ಲಿ ತಾವು ಇದ್ರಿ ಸರ್. ಹೈಕೋರ್ಟ್ ವರದಿ ಬರ್ಬೇಕಾದ್ರೆ ಯು ಆರ್ ಪ್ರೆಸೆಂಟ್. ನೀವು ಎಲ್ಲರೂ ಒಟ್ಟಿಗೆ ಇದ್ವಿ. ಹೈಕೋರ್ಟ್ ನಲ್ಲಿ ಹೇಳ್ಬೇಕಾದ್ರೆ ಅವಾಗ ಸ್ಟೇಟ್ ಅಂದ್ರೆ ಆರ್ಗ್ಯುಮೆಂಟ್ ಟೈಮ್ ನಲ್ಲಿ SPP 2 ಹೇಳ್ತಾರೆ, ಶ್ರೀಯುತ ಮಜ್ಗೆ ಅವ್ರು ಹೇಳ್ತಾರೆ, ಅಕ್ವಿಟಲ್ ಕಮಿಟಿ ಯಾಕೆ ಮಾಡಿಲ್ಲ ಅಂತ ಜಡ್ಜ್ ಸಾಹೇಬರು ಹಾನರಬಲ್ ಜಸ್ಟಿಸ್ ಕೇಳಿದಾಗ ಹೇಳ್ತಾರೆ ಅವರು, ಇಟ್ ಈಸ್ ಅಂಡರ್ ಪ್ರೊಸೆಸ್, ನಾವು ಪ್ರೊಸೆಸ್ ನಲ್ಲಿ ಇದೆ, ವಿ ಹ್ಯಾವ್ ಇನಿಷಿಯೇಟೆಡ್ ಆಕ್ಷನ್ ಅಂತ ಹೇಳ್ತಾರೆ. ಹಾಗಿದ್ರೆ ಅದು ಸುಳ್ಳು ಆದಂಗ ಆಯ್ತು. ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಸುಳ್ಳು ಹೇಳಿದೆ. ಯಾಕಂತ ಹೇಳಿದ್ರೆ ಇವರು 4 ತಿಂಗಳಿನ ಹಿಂದೆನೆ, ಅಂದ್ರೆ ಈಗ ಆಲ್ಮೋಸ್ಟ್ ಈಗ 3-4 ತಿಂಗಳ ಹಿಂದೆನೆ ಮಾಡಿದ್ದು. ಬಟ್ ಅದ್ ನಿರ್ಣಯ ಬಂದಿದ್ದು ಕೋರ್ಟ್ ನಲ್ಲಿ ವಾದ ವಿವಾದ ಆಗಿದೆ. ಇಟ್ ಇಸ್ ಮಚ್ ಬಿಫೋರ್ 8ನೇ ತಿಂಗಳಿಗೆ, 3ನೇ ತಾರೀಕು 8ನೇ ತಿಂಗಳು 2024ಕ್ಕೆ. ಸೊ ಆ ಟೈಮ್ ಅಲ್ಲಿ ರಾಜ್ಯ ಸರ್ಕಾರ ವಿ ಹ್ಯಾವ್ ಇನಿಷಿಯೇಟೆಡ್ ಆಕ್ಷನ್ ಅನ್ನೋದು ಒಂದು ಸುಳ್ಳನ್ನ ನ್ಯಾಯಾಲಯದ ಮುಂದೆ, ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆನೆ ಸುಳ್ಳು ಹೇಳಿದ್ದಾರೆ. ವಿ ಹ್ಯಾವ್ ಇನಿಷಿಯೇಟೆಡ್ ಆಕ್ಷನ್ ಆನ್ ಎರರಿಂಗ್ ಆಫೀಷಿಯಲ್ಸ್ ಅಂತ ಹೇಳಿ. ಇದು ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ
ಮುಚ್ಚಿಟ್ಟಿರೋ ಉದ್ದೇಶ ಏನು? ಜನರಿಗೆ ಇನ್ನೊಂಚೂರು ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದನ್ನು ಯಾಕೆ ಇದನ್ನು ಗೌಪ್ಯವಾಗಿ ಹಾಗೆ ಇಡ್ಲಾಯ್ತು? ಅಂದ್ರೆ ಮುಂದೆ ಕಾನೂನು ಹೋರಾಟ ಮಾಡಬಾರ್ದು ಅಂತನೋ, ಇದ್ರ ವಿರುದ್ಧ ಕೋರ್ಟ್ಗೆ ಹೋಗಬಾರ್ದು ಅಂತ, ಅಥವಾ ಏನು ಉದ್ದೇಶ? ಸರ್, ಮುಚ್ಚಿಟ್ಟ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ನಿಜವಾದ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರನೇ ಈ ಸಂಪೂರ್ಣ ವರದಿಯನ್ನ ಮುಚ್ಚಿಟ್ಟಿದ್ದಾರೆ. ಹೌದು ಹೌದು. ನನಗೆ ಅನ್ಸೋದು ಅಂದ್ರೆ, ಈ ಅತ್ಯಾಚಾರದಂತಹ ಪ್ರಕರಣಗಳಲ್ಲಿ ಸಂತ್ರಸ್ತರ ಮನೆಯವರು ಬಹಳ ಮುಖ್ಯ ಆಗ್ತಾರೆ. ಯಾವುದೇ ಇಲಾಖೆ ಆದ್ರೂ ಕೂಡ ಸಂತ್ರಸ್ತರ ಮನೆಯನ್ನ ಅವ್ರ ಮನೆಯವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅಥವಾ ಯಾವುದೇ ಮಾಹಿತಿ ಇದ್ರೂ ಕೂಡ ಅವ್ರಿಗೆ ತಲುಪಿಸೋ ಕೆಲಸ ಆಗ್ಬೇಕು. ಈ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಹೋರಾಟಗಾರರು ನಿರಂತರವಾಗಿ ಧ್ವನಿ ಎತ್ತಾ ಇದ್ದಾರೆ. ನಾವು ಕೂಡ ಸುದ್ದಿಯನ್ನ ಪ್ರಸಾರ ಮಾಡ್ತಿದೀವಿ. ಆದ್ರೆ ಅಕ್ವಿಟಲ್ ಕಮಿಟಿ ರಚನೆ ಆಗಿದೆ, ನಾವೇನೋ ಒಂದು ನಿರ್ಣಯ ತೆಗೆದುಕೊಂಡಿದ್ದೀವಿ ಎನ್ನುವಂತ ವಿಚಾರವನ್ನ ಸಾರ್ವಜನಿಕರಿಗೆ ಬೇಡ, ಹೋಗ್ಲಿ ಹೋರಾಟಗಾರರಿಗೂ ಬೇಡ, ಅಥವಾ ಮಾಧ್ಯಮಗಳಿಗೂ ತಿಳಿಸೋದು ಬೇಡ. ಅಟ್ಲೀಸ್ಟ್ ಸಂತ್ರಸ್ತರ ಮನೆಗೂ ಆ ವಿಚಾರ ತಿಳಿದಿಲ್ಲ ಅಂದಾಗ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗತ್ತೆ. ಏನ್ ಆಗ್ತಿದೆ ಎನ್ನುವಂತ ಪ್ರಶ್ನೆ ಸಹಜವಾಗಿ ಎಲ್ಲರೂ ಕೇಳಬೇಕಾಗುತ್ತೆ. ಈಗ ವಕೀಲರಾಗಿರುವಂತ ಬಾಲಕೃಷ್ಣ ಅವರೇನಾದ್ರೂ ಆರ್ ಟಿ ಮಾಹಿತಿ ತಗೊಂಡಿಲ್ಲ ಅಂತ ಆಗಿದ್ರೆ, ಈ ಕ್ಷಣಕ್ಕೂ ನಮ್ಗೆ ಅಕ್ವಿಟಲ್ ಕಮಿಟಿ ಸಂಬಂಧಪಟ್ಟಾಗ ಏನಾಗಿದೆ, ಏನೋ ನಿರ್ಣಯ ತೆಗೆದುಕೊಂಡಿದ್ದಾರೆ, ಸಿಬಿಐಗೆ ತಪ್ಪಿತಸ್ಥ ಅಧಿಕಾರಿಗಳು ಯಾರು ಅಂತ ರೆಕಮೆಂಡ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಈ ಕ್ಷಣಕ್ಕೂ ಗೊತ್ತಾಗ್ತಿರ್ಲಿಲ್ಲ. ಇದೇ ಒಂಥರ ಬಹಳ ಆಶ್ಚರ್ಯ ವಿಚಾರ. ಸರ್, ಹೌದು ಸರ್. ಇದಕ್ಕೆ ಯಾಕೆ ಕಾರಣ ನೋಡಿ, ಒಂದ್ ವೇಳೆ ಏನಾದ್ರೂ ಕಾಪಿಯನ್ನ ಅರ್ಜಿದಾರರಿಗೆ ಸೌಜನ್ಯ ಕುಟುಂಬಕ್ಕೆ ಕಳಿಸ್ಬಿಟ್ರೆ ಏನಾಗುತ್ತೆ ಹೇಳಿ, ಅಪೀಲ್ ಹೋಗ್ತಾರೆ ಇಮಿಡಿಯೇಟ್ ಆಗಿ, ಕೋರ್ಟಿಗೋ ಅಥವಾ ಸಿಬಿಐ ಗಮನಕ್ಕೆ ತರ್ತಾರೆ. ಈಗ ಕೆಲಸ ಆಗಿಬಿಟ್ಟಿದೆ. ಯಾವ ದಿನ ಇದು ಸಿಕ್ಕಿದೆ ಅದೇ ದಿನಾನೇ ಆಲ್ರೆಡಿ ಸಿಬಿಐಗೆ ಹೋಗಿ ಆಗಿದೆ. ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ರೆಸ್ಪಾನ್ಸ್. ನೋಡೋಣ ಏನ್ ರಿಪ್ಲೈ ಬರ್ತದೆ ಅಂತ ಹೇಳಿ. ಅವ್ರ ಉದ್ದೇಶ ಏನಾಗಿತ್ತು, ಒಂದ್ ವೇಳೆ ಸುಮ್ನೆ ಇಟ್ಕೊಂಡು ಕುಂತ್ಬಿಡೋದು. ಓಕೆ, ಈಗ ಸರ್ ಮತ್ತೊಂದು ಪ್ರಶ್ನೆ ಅಂದ್ರೆ, ಈಗ ಓಕೆ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟಾಗ ಇಷ್ಟು ಆಗಿದೆ, ಮುಂದೇನು ಮುಂದೆ ಏನ್ ಮಾಡೋದಕ್ಕೆ ಅವಕಾಶ ಇದೆ ಕಾನೂನು ರೀತಿಲಿ ಈ ಅಕ್ವಿಟಲ್ ಕಮಿಟಿ ಪರ್ಟಿಕ್ಯುಲರ್ ಅದಕ್ಕೆ ಸಂಬಂಧಪಟ್ಟಾಗೆ? ಸರ್, ಅಕ್ವಿಟಲ್ ಕಮಿಟಿಗೆ ಆಲ್ರೆಡಿ ನಾವು ಅಂದ್ರೆ ಕುಸುಮಾವತಿ ಅಪೀಲ್ ಹೋಗಾಗಿದೆ ಸಿಬಿಐ ದಿಂದ. ಯಾಕಂತ ಹೇಳಿದ್ರೆ ಸಿಬಿಐಗೆ ತುಂಬಾ ಸ್ಪಷ್ಟತೆ ಇದೆ ಈ ಪ್ರಕರಣದ ಬಗ್ಗೆ. ಇವರಾಗಿನೇ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿಲ್ಲ, ಬಟ್ ಕುಸುಮಾವತಿ ಅವರು ಮಾಡಿದ್ದಾರೆ. ಕರೆಸ್ಪಾಂಡೆನ್ಸ್ ಮಾಡಿ ಈಗ 4 ದಿನ ಆಯ್ತು, ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ. ಸಿಬಿಐ ಗಮನಕ್ಕೂ ಕೂಡ ಬರ್ತದೆ. ಮತ್ತೆ ನಾವು ತೀರ್ಮಾನ ಮಾಡಿದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಇದರಲ್ಲಿ, ಒನ್ಸ್ ಅಗೇನ್ ನಾವು ಡೆಲ್ಲಿಗೆ ಹೋಗಿ ಅಲ್ಲಿನೂ ಕೂಡ ಪ್ರತಿಭಟನೆ ಮಾಡ್ತೀವಿ, ಮಾಡ್ಲೇಬೇಕಾಗತ್ತೆ. ಸಂಸತ್ತಿನ ಮುಂದೆ ಆಯ್ತು, ಮತ್ತೆ ಸಿಬಿಐ ಎದುರುಗಡೆನೂ ಮಾಡ್ತೀವಿ. ಲೆಟ್ ದೆಮ್ ಅರೆಸ್ಟ್. ಯಾಕಂತ ಹೇಳಿದ್ರೆ 2017ರಲ್ಲಿ ಅವರೇ ವರದಿ ಕೊಟ್ಟಿದ್ರು. ಇವ್ರು ಹೇಳ್ತಾರೆ ಸಿಬಿಐ ನಮಗೆ ವರದಿ ಕೊಟ್ರೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ಬಟ್ ಸಿಬಿಐ ಆಲ್ರೆಡಿ 2017ನಲ್ಲಿ ಆ 2 ಅಧಿಕಾರಿಗಳ ಮೇಲೆ, ವೈದ್ಯಾಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಅದು ಬಹಿರಂಗ ಆಗಿದೆ. ಈಗ ಮೇ ಬಿ ಅದರಲ್ಲಿ ಇನ್ನಿತರ ಅಧಿಕಾರಿಗಳನ್ನು ಕೂಡ ಸೇರಿಸಿರ್ಬೋದು, ಬಟ್ ಇವ್ರು ಗೌಪ್ಯವಾಗಿ ಇಟ್ಕೊಂಡಿದ್ದಾರೆ ಅದನ್ನ. ಇವ್ರು ಈಗ ಹೇಳ್ತಾ ಇದ್ದಾರೆ ಅದರಲ್ಲಿ ಒಬ್ರು ಸತ್ತು ಹೋದ್ರು, ಯಾರು ಡಾಕ್ಟರ್ ಆದಮ್ ಅವರು ಸತ್ತು ಹೋದ್ರು. ಇದೇ ಕಾರಣಕ್ಕೋಸ್ಕರನೇ ಅವ್ರು ಸತ್ತು ಹೋಗಿದ್ದು ಅಂತ ಎಲ್ರಿಗೂ ಗೊತ್ತಿದೆ, ಗುಮಾನ ಇದೆ. ಅದ್ರ ಬಗ್ಗೆನೂ ಏನು ಇನ್ವೆಸ್ಟಿಗೇಷನ್ ಮಾಡ್ಲಿಲ್ಲ. ದಟ್ ಇಸ್ ಡಿಫ್ರೆಂಟ್ ಇಶ್ಯೂ. ಈಗ ಮೇ ಬಿ ಆ ವರದಿಯಲ್ಲಿ ಸಿಬಿಐ ಏನು ವರದಿ ಕೊಟ್ಟಿದೆಯಲ್ಲ, ಅದರಲ್ಲಿ ಇನ್ನೂ ಮೇ ಬಿ ಯೋಗೇಶ್ ಬಗ್ಗೆ ಆಗ್ಲಿ ಅಥವಾ ಇನ್ಸ್ಪೆಕ್ಟರ್ ಮೇಲೆ, SP ಮೇಲೆ ಕೂಡ ಕ್ರಮ ಕೈಗೊಳ್ಳಿ ಅಂತ ಹೇಳಿರ್ಬೋದು ಅವರು. ಆಮೇಲೆ ನೋಡಿ, ಒಂದು ಗೊತ್ತಿರಬೇಕು, ಪ್ರತಿಯೊಬ್ಬರು ಜನಸಾಮಾನ್ಯ, ಸಿಬಿಐ ಇದೆಯಲ್ಲ ಓನ್ಲಿ ಕೇಸ್ ಇನ್ವೆಸ್ಟಿಗೇಷನ್ ಇಷ್ಟೇ ಇರುವುದಲ್ಲ. ಕೇಸ್ ಇನ್ವೆಸ್ಟಿಗೇಷನ್ ಯಾರನ್ನ ತಪ್ಪಿತಸ್ಥರನ್ನಾಗಿ ಮಾಡುವ ಅಧಿಕಾರ ಸಿಬಿಐಗಿದೆ, ಇದು ಎಲ್ರಿಗೂ ಗೊತ್ತಿರಬೇಕು. ಅದು ಮಾಡ್ಬೇಕಂತ ಅಕ್ವಿಟಲ್ ಕಮಿಟಿನೇ ಅವ್ರಿಗೆ ಹೇಳ್ಬೇಕಂತೇನಿಲ್ಲ. ಆ ಕೆಲಸ ಬಿಫೋರ್ ಅಕ್ವಿಟಲ್ ಕಮಿಟಿನೇ ಹೇಳ್ಬಿಟ್ಟಿದ್ದಾರೆ ಅವರು. ಸರ್, ಈಗ ಕೊನೆಯ ಪ್ರಶ್ನೆಗೆ ಬರ್ತೀನಿ. ಒಂದು ಸ್ವಲ್ಪ ನಾನು ವಿಚಾರನ ಹೇಳಿ ಆನಂತರ ನಾನು ಪ್ರಶ್ನೆ ಹಂತಕ್ಕೆ ಬರ್ತೀನಿ. ತುಂಬಾ ಜನರ ಮಾತೇನಪ್ಪ ಅಂದ್ರೆ, ಇಲ್ಲಿ ಯಾಕೆ ಚರ್ಚೆ ಮಾಡ್ತೀರಿ, ನೀವು ಕೋರ್ಟ್ಗೆ ಹೋಗಿ, ಇಂತಹ ಮಾತುಗಳನ್ನ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೇವೆ. ಆದ್ರೆ ಅವರೆಲ್ಲರೂ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಅಂದ್ರೆ, 2023ರ ಸಂದರ್ಭಕ್ಕೆ ಕೋರ್ಟ್ನಲ್ಲಿ ತೀರ್ಪು ಬಂದಿದ್ದು ಸುದೀರ್ಘ 12 ವರ್ಷದ ಬಳಿಕ. ಅದಾದ ಬಳಿಕ ಒಂದು ಹಂತ ಆದ್ಮೇಲೆ ಹೈಕೋರ್ಟ್ ಮೊರೆಯನ್ನು ಕೂಡ ಹೋಗಲಾಯಿತು. ಹೈಕೋರ್ಟ್ನಲ್ಲೂ ಕೂಡ ಅದೇ ರೀತಿಯಾಗಿ ಆ ಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿಯುವಂತ ಕೆಲಸ ಆಯಿತು. ಈಗ ಇರುವಂತ ಆಪ್ಷನ್ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಆಪ್ಷನ್. ಸುಪ್ರೀಂ ಕೋರ್ಟ್ ಅಂದ್ರೆ ನೀವೇ ಸಾಕಷ್ಟು ಸಾರಿ ಪ್ರಸ್ತಾಪ ಮಾಡಿದ್ರೆ, ಅದು ಯಾವುದೋ ಪಂಚಾಯಿತಿ ಕಟ್ಟೆ ಅಲ್ಲ. ಅದಕ್ಕೆ ಹೋಗಬೇಕು ಅಂದ್ರೆ ತನ್ನದೇ ಆದಂತ ಒಂದಷ್ಟು ಸಿದ್ಧತೆ ಅಂತದೆಲ್ಲವೂ ಕೂಡ ಆಗಬೇಕು. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಈಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಈಗ ಪ್ರಶ್ನೆ ವಿಚಾರಕ್ಕೆ ಬರ್ತೀನಿ. ಮುಂದಿನ ಕಾನೂನು ಹೋರಾಟ ಎಲ್ಲಿವರೆಗೆ ಬಂದಿದೆ, ಈ ರೀತಿಯ ಕೋರ್ಟ್ ಹೋಗಿ ಅನ್ನುವಂಥವರಿಗೆ ನಿಮ್ಮ ಉತ್ತರ ಏನು? ಕೊನೆ ಪ್ರಶ್ನೆ ನಂದಿದೆ. ಆಗಿದೆ, 2 ಕೋರ್ಟಿಗೆ ಹೋಗಿದೆ. ಒಂದನೇದ್ದು ಹೈಕೋರ್ಟ್ ಅಲ್ಲಿ ಡಬಲ್ ಮರ್ಡರ್ ಕೇಸ್ ಬಗ್ಗೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳ ಬಗ್ಗೆನೂ ಕೂಡ, ಸಾಕ್ಷಿಗಳ ಮಾಹಿತಿ ಇದೆ, ಸಾಕ್ಷಿಗಳು ಇದ್ದಾರೆ, ಎವಿಡೆನ್ಸ್ ಇದೆ ಅಂತ ಹೇಳ್ಕೊಂಡು
ಆಲ್ರೆಡಿ ನಾವು ಹೈಕೋರ್ಟಿಗೆ ಹೋಗಾಗಿದೆ. ನಾವು ಅಂತಂತ ಹೇಳಿದ್ರೆ ಆ ಅನಾಹುತನ 3 ಜನ ಮಕ್ಕಳು ಅಡ್ವೊಕೇಟ್ ಬಾಲಕೃಷ್ಣ ಅವರ ಮುಖಾಂತರ 7 ತಿಂಗಳ ಹಿಂದೆ ನ್ಯಾಯಾಲಯಕ್ಕೆ ಹೋಗಿ ಆಗಿದೆ. ತನಿಖೆ ಶುರು ಮಾಡಿ ನಮ್ಮ ಹತ್ರ ಸಾಕ್ಷಿ ಇದೆ, ಪ್ರೂಫ್ ಇದೆ, ಎವಿಡೆನ್ಷಿಯರಿ ವ್ಯಾಲ್ಯೂ ಇರುವಂತ ಪ್ರೂಫ್ ಇದೆ ಅಂತ ಹೇಳಿ ಕೋರ್ಟಿಗೆ ಹೋಗಾಗಿದೆ. ಆ ನಂತರ ಈ ಸೌಜನ್ಯ ಪ್ರಕರಣಕ್ಕೆ ಸೌಜನ್ಯ ಪ್ರಕರಣದನೇ ಮರು ತನಿಖೆಗೆ ಸಂಬಂಧಪಟ್ಟಂತೆ ಅದು ಕೂಡ 6 ತಿಂಗಳ ಹಿಂದನೇ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು. ಹೈಕೋರ್ಟಿನ ಮೆಟ್ಟಿಲ ಏರಿದಂತ ಸಂದರ್ಭದಲ್ಲಿ ಅರ್ಜಿದಾರರಾದಂತಹ ಪೆಟಿಷನರ್ ಆದಂತಹ ಚಂದಪ್ಪ ಗೌಡರು ತೀರ್ಕೊಂಡ್ರು. ಇನ್ನೇನ್ ಜಸ್ಟ್ ಫೈಲಿಂಗ್ ಆದಂತ ಸಂದರ್ಭದಲ್ಲಿ ಯಾವಾಗ ಪೆಟಿಷನರ್ ತೀರ್ಕೊಳ್ತಾರೆ, ಸೊ ಅದು ಊರ್ಜಿತ ಆಗುದಿಲ್ಲ. ಒನ್ಸ್ ಅಗೇನ್ ಅದನ್ನ ವಿತ್ಡ್ರಾ ಮಾಡಿ ಅವರ ತಾಯಿಯಿಂದ ಮತ್ತೆ ಒನ್ಸ್ ಅಗೇನ್ ಪೆಟಿಷನ್ ಹಾಕುವಂತ ಕೆಲಸ ಕೂಡ ಆಗಿದೆ. ಇದರಲ್ಲಿ ಆನಂತರ ಇದ್ರದ್ದು ಡಿಟೇಲ್ಸ್ ನಾನು ಮಾಧ್ಯಮದ ಮುಂದೆ ಹೇಳಕ್ಕಾಗಲ್ಲ ಸರ್. ಐ ಆಮ್ ವೆರಿ ಸಾರಿ. ಯಾಕಂತ ಹೇಳಿದ್ರೆ ನಮ್ಮ ಅದಕ್ಕೆ ಅಡ್ವೊಕೇಟ್ಸ್ ಇರ್ತಾರೆ, ಅವ್ರದ್ದು ಅಭಿಪ್ರಾಯಗಳಿರ್ತದೆ, ಏನೇನ್ ಅಂಶ ಹಾಕಿದಿರಿ, ನಾವು ಅದನ್ನ ಕಂಟೆಂಟ್ ಆಫ್ ದಿ ಪೆಟಿಷನ್ ನಾವು ಹೇಳಕ್ಕಾಗುದಿಲ್ಲ. ಬಟ್ ಕೋರ್ಟಿನಲ್ಲಿ ಕುಸುಮಾವತಿ ಅವರು ಖಂಡಿತ ಅಪ್ರೋಚ್ ಆಗಿದ್ದಾರೆ, ಸುಪ್ರೀಂ ಕೋರ್ಟಿಗೆ ಅಪ್ರೋಚ್ ಆಗಿದ್ದಾರೆ. ಮತ್ತೆ ಸೌಜನ್ಯ ಪ್ರಕರಣ ಮತ್ತೆ ಆನೆ ಮಾವುತ ಎರಡು ಕೂಡ ರಿಲೇಟೆಡ್ ಆಗಿರೋದ್ರಿಂದ ಹೈಕೋರ್ಟ್ ನಲ್ಲಿ 7 ತಿಂಗಳಾಯ್ತು ಹೋಗಿ. ಅವ್ರು ಕೊಡ್ತಾನೆ ಇಲ್ಲ ಡೇಟು. ಯಾರು ತಪ್ಪಿದ್ರಲ್ಲಿ? ಆನೆ ಮಾವುತನ ಮಕ್ಕಳ ತಪ್ಪ, ಕುಸುಮಾವತಿ ಅವ್ರ ತಪ್ಪಿದ್ಯಾ? ಕೋರ್ಟ್ ಡೇಟ್ ಕೊಡ್ಲಿಲ್ಲ ಅಂದ್ರೆ ಯಾರ ತಪ್ಪು? ಯಾರನ್ನ ಟೀಕೆ ಮಾಡ್ಬೇಕು? ನೀವು ಕೋರ್ಟಿಗೆ ಹೋಗಿ ಅನ್ನೋರು ಯಾರಿಗೆ ಟೀಕೆ ಮಾಡ್ಬೇಕು? ಅವರು ಪ್ಲೀಸ್ ಅವರು ಕೂಡ ಒಂದು ಕೋರ್ಟಿಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಹಾಕಂತೇಳಿ ಅವ್ರಿಗೆ. ನೋಡಿ 7 ತಿಂಗಳಾಯ್ತು ಹೈಕೋರ್ಟಿಗೆ ಹೋಗಿ 7 ತಿಂಗಳಾಯ್ತು. ಸರ್ ನನಗೆ ಗೊತ್ತಿರೋದು ಮಟ್ಟಿಗೆ 5 ರಿಂದ 6 ಮೆಮೊ ಕೂಡ ಹಾಕಿದ್ದಾರೆ. ಆಲ್ಮೋಸ್ಟ್ ಎವ್ರಿ 15 days 1 month ಬಾಲಕೃಷ್ಣ ಅವರು ಮೆಮೊ ಹಾಕ್ತಾನೆ ಇದ್ದಾರೆ. ನೋಡಿ ನಮ್ಗೆ ಡೇಟ್ ಕೊಡ್ತಾ ಇಲ್ಲ. ಹೌದು, ಅದೇ ಈ ಡಬಲ್ ಮರ್ಡರ್ ಕೇಸ್ ಅಂದಾಗ ಕೋರ್ಟ್ ಅಲ್ಲಿ ಅವತ್ತು ಜಡ್ಜೆ ಒಂದ್ ರೀತಿಯಲ್ಲಿ ಆಶ್ಚರ್ಯಚಕಿತರಾಗಿ ಅವ್ರು ಪ್ರಶ್ನೆ ಮಾಡ್ತಾರೆ, ಓ ಡಬಲ್ ಮರ್ಡರ್ ಆಗಿದೆಯಾ ಅಲ್ಲಿ ಅನ್ನೋ ರೀತಿಯಲ್ಲಿ ಅವ್ರು ಕೇಳ್ತಾರೆ. ಅದಾದ ಬಳಿಕ ಬಾಲಕೃಷ್ಣ ಅವರು ಕೂಡ ಬಹಳ ನಿರೀಕ್ಷೆಯಲ್ಲಿದ್ರು, ಅಥವಾ ನಾನು ಕೇಳಿದಾಗಲೂ ಅವ್ರು ಹೇಳ್ತಾ ಇದ್ರು ಸದ್ಯದಲ್ಲೇ ಡೇಟ್ ಸಿಗಬಹುದು ಅಂತ. ನೋಡಿ ಸುದೀರ್ಘ 7 ತಿಂಗಳಾದ್ರೂ ಕೂಡ ಇನ್ನೂ ಡೇಟ್ ಸಿಗ್ತಿಲ್ಲ ಅಂದ್ರೆ ಇದೊಂಥರ ಅಚ್ಚರಿ. ಸರ್ ಇದರಲ್ಲಿ ತಪ್ಪು ಯಾರ್ದು? ನೋಡಿ, ಒಂದು ವರದಿನ ಕೊಡೋದನ್ನೇ ಇಲ್ಲ, ಅವರು ಹೇಳಿದ್ದಕ್ಕೆ ಕೊಡೋದಕ್ಕೆ 4 ತಿಂಗಳಾಯ್ತು ಸಾರ್ವಜನಿಕರ ಗಮನಕ್ಕೆ. ಯಾಕೆ 13 ವರ್ಷ ತನಕ ಡಿಲೇ ಆಗಿದೆ ಅನ್ನೋದನ್ನ ಬಹುಶಃ ಈಗ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಸುತ್ತೆ. ನಿಜವಾದ ಆರೋಪಿಗಳನ್ನ ರಕ್ಷಣೆ ಮಾಡೋದಕ್ಕೇನೆ ಈ ಸರ್ಕಸ್ ನಡೀತಾ ಇದೆ. ಎಲ್ಲರೂ ಗೊತ್ತಿದೆ ಸರ್, ಎಲ್ಲರೂ ಒಂದಾಗಿದ್ದಾರೆ ಒಳಗಡೆ. ನನ್ನೊಂದು ಲಾಸ್ಟ್ ಪ್ರಶ್ನೆ, ಕೊನೆಯ ಪ್ರಶ್ನೆ. ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಹಂತದ ಉತ್ಸಾಹ ಇರಬೇಕಿತ್ತು, ಕಾಳಜಿ ಇರಬೇಕಿತ್ತು, ಜವಾಬ್ದಾರಿ ಎಲ್ಲವೂ ಕೂಡ ಇರಬೇಕಿತ್ತು. ಆದ್ರೆ ಯಾಕೋ ಏನೋ ಅದು ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವ್ರನ್ನ ಹಿಂದೆ ಮಾಧ್ಯಮದವ್ರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇದು ನಮ್ಗೇನು ಬರೋದಿಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಬಿಟ್ಟು ವಿಚಾರ, CBI ಎಲ್ಲ ಇದಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಾದ ಬಳಿಕ ಡಾಕ್ಟರ್ G ಪರಮೇಶ್ವರ್ನ ಪ್ರಶ್ನೆ ಮಾಡಿದಾಗ ಗೃಹ ಸಚಿವರನ್ನ ಇಲ್ಲ ನಾವು ಇದ್ರಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ, ನಾವು ಏನು ಮಾಡೋದೇ ಇಲ್ಲ ಎನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ರು. ಮೊನ್ನೆ DK ಶಿವಕುಮಾರ್ ಅವರನ್ನ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಭೇಟಿಯಾದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಮುಖದಲ್ಲಿ ನ್ಯಾಯ ಕೊಡಿಸಬೇಕು ಅನ್ನುವಂತಹ ಭಾವನೆನೇ ಕಾಣಿಸ್ತಾ ಇರಲಿಲ್ಲ, ಅಥವಾ ಸಂತ್ರಸ್ತ ಕುಟುಂಬದವ್ರ ಜೊತೆಗೆ ಮಾತಾಡುವಾಗ ಯಾವ ರೀತಿಯಾಗಿ ಮಾತಾಡಬೇಕಿತ್ತು ಅಂತಹ ಮಾತುಗಳು ಕೂಡ ಕಾಣಲಿಲ್ಲ. ಹಾಗಾಗಿ ಏನನ್ಸುತ್ತೆ ನಿಮ್ಗೆ ರಾಜ್ಯ ಸರ್ಕಾರದ ಬಗ್ಗೆ? ನಿಜವಾದ ಅತ್ಯಾಚಾರಿಗಳನ್ನ, ಅಪರಾಧಿಗಳನ್ನ, ಕೊಲೆಗಡಿಕರನ್ನ ಕಾನೂನಿನ ಕಟಕಟೆಯಲ್ಲಿ ನಿಂದ್ರಿಸೋದಕ್ಕೆ ಯಾವುದೇ ಆಸಕ್ತಿಯನ್ನು ಕೂಡ ತೋರಿಸ್ತಾ ಇಲ್ಲ. ಅವರು ಕೊಂದಂತವರ ಪರವಾಗಿದೆ ಹೊರತು ನೊಂದಂತವರ ಪರವಾಗಿ ಖಂಡಿತ ಇಲ್ಲ. ಇದಿಷ್ಟು ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೆ ಆಗಿರುವಂತಹ ಬೆಳವಣಿಗೆ. ಅಕ್ವಿಟಲ್ ಕಮಿಟೀಸ್ ಬಗ್ಗೆ ಬಹಳ ಭರವಸೆ ಇತ್ತು, ಆದ್ರೆ ಅಲ್ಲೂ ಕೂಡ ಏನೋ ಗೇಮ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡೋಣ ಮುಂದೆ ಎಲ್ಲಿವರೆಗೆ ಹೋಗುತ್ತೆ ಅಂತ. ನಮ್ಮ ಹೋರಾಟ ಅಂತೂ ಮುಂದುವರಿಯುತ್ತೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.